ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತಿನ ಮಹತ್ವವಾದ ಸುದ್ದಿ, ಚುನಾವಣಾ ಮುಕ್ತಾಯವಾಯಿತು. ಎಲ್ಲರೂ ನಿರಾಳರಾಗಿರಬೇಕು, ಎಲ್ಲರೂ ತಮ್ಮ ದೈನಂದಿನ ಕಾರ್ಯಕಲಾಪದಲ್ಲಿ ಭಾಗವಹಿಸುತ್ತಿರಬೇಕು. ಈಗ ಏನು ವಿಶೇಷತೆ ಅಂದರೆ, ಆರಿಸಿ ಬಂದ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರಿಗೆ ಅವರ ಅಭಿಮಾನಿಗಳ ಒಕ್ಕೂಟ ಅನೇಕರು ತಮ್ಮ ಶುಭಾಶಯಗಳನ್ನ ಕೊಟ್ಟಿದ್ದಾರೆ. ಅವರು ತಮ್ಮ ಭಾವಚಿತ್ರದೊಂದಿಗೆ ಶುಭಾಶಯವನ್ನು ನೀಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ನೀವು ಶುಭಾಶಯಗಳನ್ನ ನೀಡಬೇಕಾದ್ರೆ ನಿಮ್ಮ ಒಂದು ಭಾವಚಿತ್ರ ಮತ್ತು ನಿಮ್ಮ ಹೆಸರು ವಿಳಾಸದೊಂದಿಗೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದರೆ ಖಂಡಿತವಾಗಿ ನಾವು ನಿಮ್ಮನ್ನು ಶುಭಾಶಯ ರೂಪದಲ್ಲಿ ಅದನ್ನು ಬಿತ್ತರಿಸ್ತೀವಿ. ಅದಕ್ಕೆ ಒಂದು ಅಲ್ಪ ಶುಲ್ಕವನ್ನು ನಿಗದಿ ಮಾಡಿದ್ದೇವೆ. ಅದನ್ನು ಸಹಿತ ನಾವು ನಿಮಗೆ ಮುಖತ ಬಂದಾಗ ಹೇಳ್ತೀವಿ. ಈ ಪ್ರಕಾರ ಶುಭಾಶಯಗಳನ್ನು ನೀವು ಕೋರಬಹುದು. ಈಗಾಗಲೇ ಹಲವಾರು ಗಣ್ಯಮಾನ್ಯರು ಶುಭಾಶಯಗಳನ್ನ ಕೋರಿದ್ದು ತಾವು ಈ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಈ ಚಾನಲ್ ನಿಮಗೋಸ್ಕರ ಇದೆ. ನಿಮ್ಮ ಬೆಳವಣಿಗೆಗೆ, ನಿಮ್ಮ ಪ್ರತಿಯೊಂದು ಸುದ್ದಿ ಸಾಮರಸ್ಯವನ್ನ, ಭಾವೈಕ್ಯತೆಯನ್ನು ಕಾಪಾಡುವಗೋಸ್ಕರ ಅನೇಕ ವಿಧಿವಿಧಾನಗಳೊಂದಿಗೆ, ಅನೇಕ ವಿಚಾರವಂತರ ವೇದಿಕೆಗಳೊಂದಿಗೆ ನಾವು ಮುನ್ನುಗ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಸ್ಕೂಲು ಕಾಲೇಜಸ್ಗಳಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡು ಅನೇಕ ರೀತಿಯ ಮನರಂಜನೆಯೊಂದಿಗೆ, ಈಗ ಇಷ್ಟು ದಿನ ಆಯಿತು ನೀವು ಕೇಳ್ತಾ ಇರ್ಬೋದು, ಏನು ಕೇವಲ ರಾಜಕೀಯ ಬೇಸತ್ತು ಹೋಗಿರ್ಬೇಕು ನೀವು ರಾಜಕೀಯದಿಂದ. ಈಗ ನಿಮಗೆ ರಾಜಕೀಯವನ್ನು ಬಿಟ್ಟು ಮನರಂಜನೆಯತ್ತ, ಕಲೆಯತ್ತ, ಕಲಾವಿದರತ್ತ, ಸಿಂಗಿಂಗು, ಹಾಡುಗಾರಿಕೆ, ಅನೇಕ ಡೈಲಾಗ್ಗಳೊಂದಿಗೆ ಮಕ್ಕಳಿಗೆ ಮನರಂಜನೆ ಮಾಡುವುದು ಹೇಗೆ, ಯಾವ ಕಾರ್ಯರೂಪಗಳನ್ನ ತರುವುದು ಇನ್ನು ನಾಳೆಯಿಂದ ನಮ್ಮ ಅಭಿಯಾನ ಪ್ರಾರಂಭ ಆಗುತ್ತೆ. ವೀಕ್ಷಕರೇ, ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಈ ಚಾನಲ್ ನಿಮ್ಮದು ವೀಕ್ಷಕರೇ. ನಾಳೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ನಮಸ್ಕಾರ. ಸರ್ಕಾರ ಭದ್ರಪಡಿಸಿದ ಧೀಮಂತ ನಾಯಕ, ಅತ್ಯಧಿಕ ಮತಗಳ ಅಂತರದಿಂದ ಬಿಜೆಪಿಯಿಂದ ಗೆದ್ದು ಬಂದಂತಹ ಗೋಕಾಕ್ ಜನನಾಯಕ ರಮೇಶ್ ಜಾರಕಿಹೊಳಿ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಶುಭ ಕೋರುವವರು ಜಯಶೀಲ್ ಶೆಟ್ಟಿ, ಉದ್ದಿಮೆದಾರರು, ಗುತ್ತಿಗೆದಾರರು, ಘಟಪ್ರಭಾ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಗೋಕಾಕ್ ಕ್ಷೇತ್ರದಲ್ಲಿ ಕಮಲ ಅರಳಿಸಿದ್ದ ಜನಪ್ರಿಯ ಶಾಸಕ ಶ್ರೀ ರಮೇಶ್ ಜಾರಕಿಹೊಳಿ ಇವರಿಗೆ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಅರವಿಂದ್ ಬಡಕುಂದ್ರಿ, ವಕೀಲರು, ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು, ಘಟಪ್ರಭಾ. ಬಡವರ ಬಂಧು, ಅಭಿವೃದ್ಧಿಯ ಹರಿಕಾರ, ಭದ್ರ ಸರ್ಕಾರ, ನೇರ ನುಡಿಯ ನೇತಾರ, ಭಾವಿ ಉಪಮುಖ್ಯಮಂತ್ರಿಯಾದಂತಹ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸಚಿನ್ ಪಾಟೀಲ್, ಡಾಕ್ಟರ್ MP ನಾಡಗೌಡ ಜೂನಿಯರ್ ಕಾಲೇಜ್, ಶ್ರೀ ರೇಣುಕಾಂಬ ITI ಕಾಲೇಜ್, ಅಂಚೆ ತೆರಪಿನ ಅಧ್ಯಯನ ಕೇಂದ್ರಗಳ ಅಧ್ಯಕ್ಷರು, ಘಟಪ್ರಭಾ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಶಾಸಕ, ಬಹುಮತದಿಂದ ಆರಿಸಿ ಬಂದ ಕ್ಷೇತ್ರದ ಸುಧಾರಣೆಗೆ ಶ್ರಮಿಸುತ್ತಿರುವ ಅದ್ಭುತ ನಾಯಕ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ರಮೇಶ್ ತುಕ್ಕಾನಟ್ಟಿ, ಯುವ ಮುಖಂಡರು, ಸಮಾಜ ಸೇವಕರು, ಘಟಪ್ರಭಾ, ಮಲ್ಲಾಪುರ್ PG. ಜನಪ್ರಿಯ ಶಾಸಕನಿಗೆ ಜನಪ್ರಿಯ ಶುಭಾಶಯಗಳು. ಅಭಿವೃದ್ಧಿ, ನಗರ ಸುಧಾರಣೆಗೆ ಶ್ರಮಿಸಿದ್ದ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಆತ್ಮೀಯ ಅಭಿನಂದನೆಗಳು. ಶುಭ ಕೋರುವವರು ಗಂಗಾಧರ್ ಬಡಕುಂದ್ರಿ, ವಕೀಲರು, ಪಟ್ಟಣ ಪಂಚಾಯತ್ ಸದಸ್ಯರು, ಮಲ್ಲಾಪುರ್ PG, ಘಟಪ್ರಭಾ. ನಮ್ಮೆಲ್ಲರ ರಾಜಕೀಯ ಮಾರ್ಗದರ್ಶಕರು, ರಾಜ್ಯದ ಹಿರಿಯ ಶಾಸಕರು, ಗೋಕಾಕ್ ಕ್ಷೇತ್ರದಲ್ಲಿ ಜನಪರ ಕಾರ್ಯ ಮಾಡಿ ಅಭಿವೃದ್ಧಿ ಹರಿಕಾರ ಎಂಬ ಬಿರುದು ಪಡೆದವರು, 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಶುಭ ಕೋರುವವರು ರುದ್ರೇಗೌಡ ಬಸವನಗೌಡ ಗಿಡಗೇರಿ, ವಕೀಲರು, ಯುವ ಮುಖಂಡರು, ಘಟಪ್ರಭಾ. ಅಭಿವೃದ್ಧಿಯ ಹರಿಕಾರ, ರಾಜ್ಯದ ರಾಜಕಾರಣಿಗಳಲ್ಲಿ ಅಪರೂಪದ ನೇರ ನುಡಿಯ ರಾಜಕಾರಣಿ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಶುಭ ಕೋರುವವರು ಬರ್ಮುಹುಲ್ಲೋಳಿ, ಗಣ್ಯ ವ್ಯಾಪಾರಿಗಳು ಹಾಗೂ ಜೈನ ಸಮಾಜದ ಧುರೀಣರು, ಘಟಪ್ರಭಾ.
ಗೋಕಾಕ್ ಕ್ಷೇತ್ರದಿಂದ ಸತತವಾಗಿ 6ನೇ ಬಾರಿ ಶಾಸಕರಾಗಿ ಆಯ್ಕೆಗೊಂಡಿರುವ ಹಾಗೂ ಗೋಕಾಕ್ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಣ ತೊಟ್ಟಿರುವಂತಹ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶುಭ ಕೋರುವವರು ಶಿವಪುತ್ರ ಕುಗ್ನೂರ್. ಗ್ರಾಮದ ಯುವ ಮುಖಂಡರು, ಗಣ್ಯ ವ್ಯಾಪಾರಸ್ಥರು, ಘಟಪ್ರಭಾ. ಗೋಕಾಕ್ ಕ್ಷೇತ್ರ ಹಾಗೂ ಗ್ರಾಮೀಣ ಅಭಿವೃದ್ಧಿ ರತ್ನ ಸತತವಾಗಿ 6ನೇ ಬಾರಿಗೆ ಬಿಜೆಪಿಯಿಂದ ಆಯ್ಕೆಯಾಗಿ ಬಂದಿರುವ ಹಾಗೂ ಬಿಜೆಪಿ ಸರ್ಕಾರವನ್ನ ಭದ್ರಪಡಿಸಿರುವ ರಮೇಶ್ ಜಾರಕಿಹೊಳಿ ಅವರಿಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಸ್ಐ ಬನವಾಡೆ, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ದೋಪ್ದಾಳ್, ಘಟಪ್ರಭಾ. ನಮ್ಮೆಲ್ಲರ ನಾಯಕ, ಅಭಿವೃದ್ಧಿಯ ಹರಿಕಾರ, ಸತತ 6ನೇ ಬಾರಿ ಚುನಾಯಿತರಾಗಿ ದಾಖಲೆ ಸ್ಥಾಪಿಸಿದ್ದ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರವೀಣ್ ಮಟಗಾರ್, ಪಟ್ಟಣ ಪಂಚಾಯಿತಿ ಸದಸ್ಯರು, ಯುವ ನಾಯಕರು, ಮಲ್ಲಾಪುರ್ ಪಿಜಿ, ಘಟಪ್ರಭಾ. ನಮ್ಮೆಲ್ಲರ ಜನಮೆಚ್ಚಿದ ನಾಯಕ, ಗೋಕಾಕ್ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಪಣ ತೊಟ್ಟಂತಹ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶುಭ ಕೋರುವವರು ಅಲ್ತಾಫ್ ಉಸ್ತಾದ್, ಎಸ್ಡಿಎಂಸಿ ಅಧ್ಯಕ್ಷರು, ಮುಸ್ಲಿಂ ಧುರೀಣರು, ಘಟಪ್ರಭಾ. ಗೋಕಾಕ್ ಕ್ಷೇತ್ರದಲ್ಲಿ ದಾಖಲೆ ಸೃಷ್ಟಿಸಿ ಶ್ರೀ ಯಡಿಯೂರಪ್ಪನವರ ಸರ್ಕಾರವನ್ನ ಭದ್ರಪಡಿಸಿದ ಹಾಗೂ ವಚನ ಪಾಲಕ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆಗಳು. ಶುಭ ಕೋರುವವರು ಶಿವಾನಂದ ದುಂಡಪ್ಪ ಚೌಕಾಶಿ, ಪ್ರಗತಿಪರ ರೈತರು, ಯುವ ಮುಖಂಡರು, ಘಟಪ್ರಭಾ. ಜನತಾ ಜನಾರ್ದನ ಸೇವೆಯೇ ನನ್ನ ಗುರಿ. ಗೋಕಾಕ್ ಕ್ಷೇತ್ರಕ್ಕೆ ಅದ್ಭುತ ಅಭಿವೃದ್ಧಿಯ ಕೊಡುಗೆ ನೀಡಿದ ಹಾಗೂ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರಿಗೆ 6ನೇ ಬಾರಿಗೆ ಶಾಸಕರಾಗಿ ಆಯ್ಕೆಗೊಂಡಿದ್ದಕ್ಕೆ ನಮ್ಮ ಪ್ರೀತಿಯ ಅಭಿನಂದನೆಗಳು. ಶುಭ ಕೋರುವವರು ವಿರೂಪಾಕ್ಷ ಈಶ್ವರ್ ಪತ್ತಾರ್, ಜನಪ್ರಿಯ ವೈದ್ಯರು, ಘಟಪ್ರಭಾ. ನುಡಿದಂತೆ ನಡೆಯುವ ರಾಜ್ಯದ ರಾಜಕಾರಣದ ಚಿತ್ರಣವನ್ನೇ ಬದಲಾಯಿಸಿದ ಹಾಗೂ ಸೂರ್ಯನ ಪ್ರಖರ ಬೆಳಕಿನಂತೆ 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಂತಹ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕುಮಾರ್ ಸುಭಾಷ್ ಹುಕ್ಕೇರಿ, ಯುವ ಧುರೀಣರು, ಪ್ರಗತಿಪರ ರೈತರು, ಮಲ್ಲಾಪುರ್ ಪಿಜಿ, ಘಟಪ್ರಭಾ. ನೇರ ನುಡಿ, ದಿಟ್ಟ ನಿರ್ಧಾರದಿಂದ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರವನ್ನ ಭದ್ರಪಡಿಸಿ ಸತತ 6ನೇ ಬಾರಿಗೆ ಬಿಜೆಪಿಯಿಂದ ಆರಿಸಿ ಬಂದಂತಹ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶುಭ ಕೋರುವವರು ಕೆಂಪಣ್ಣ ಚೌಕಾಶಿ, ವಕೀಲರು, ಕನ್ನಡ ಸಂಘಟನೆಯ ರಾಜ್ಯ ಮುಖಂಡರು, ಘಟಪ್ರಭಾ. ರೈತ ಬಂಧು, ಅಭಿವೃದ್ಧಿಯ ಹರಿಕಾರ, ಜನಮೆಚ್ಚಿದ ಜನನಾಯಕ, 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂತಹ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶುಭ ಕೋರುವವರು ನಾಗರಾಜ್ ಜಂಬ್ರಿ, ವೀರಶೈವ ಲಿಂಗಾಯತರ ಯುವ ಮುಖಂಡರು, ಘಟಪ್ರಭಾ. 6ನೇ ಬಾರಿ ಶಾಸಕರಾಗಿ ಗೋಕಾಕ್ ಕ್ಷೇತ್ರದಲ್ಲಿ ಜನಪರ ಕಾರ್ಯ ಮಾಡಿ ಜನ ಮೆಚ್ಚುಗೆಯನ್ನ ಪಡೆದಿರುವಂತಹ ಹಾಗೂ ಉಪಮುಖ್ಯಮಂತ್ರಿಯಾಗಿ ಬರಲಿರುವ ಧೀಮಂತ ನಾಯಕ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶುಭಾಶಯ ಕೋರುವವರು ಚನ್ನಬಸು ಅಂಗಡಿ, ಸ್ವಾಗತ್ ಹೋಟೆಲ್ನ ಮಾಲೀಕರು, ಘಟಪ್ರಭಾ. ಕಳೆದ 25 ವರ್ಷಗಳಿಂದ ಅಭಿವೃದ್ಧಿ ಕೆಲಸ ಮಾಡಿ ಗೋಕಾಕ್ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ ಅಪರೂಪದ ರಾಜಕಾರಣಿ, 6ನೇ ಬಾರಿ ಬಿಜೆಪಿಯಿಂದ ಪುನರ್ ಆಯ್ಕೆಗೊಂಡು ಶಾಸಕರಾದಂತಹ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶುಭ ಕೋರುವವರು ಡಿಎಂ ದಳವಾಯಿ, ಮಲ್ಲಾಪುರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರು, ಘಟಪ್ರಭಾ.